ನಮಸ್ಕಾರ ವೀಕ್ಷಕರೇ. ಜೀವನದ ಕೆಲವು ಆಲೋಚನೆಗಳು, ವಾಸ್ತವಿಕ ರಿಯಾಲಿಟಿ ವಿಚಾರಗಳನ್ನು ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ ಎನ್ನುವಂತೆ ಇಲ್ಲಿ ತಾಯಿಯು ವಿದ್ಯಾವಂತಳಾಗಿರ್ಬೋದು ಅಥವಾ ಅವಿದ್ಯಾವಂತಳಾಗಿರ್ಬೋದು, ನಮಗೆ ಸಂಸ್ಕಾರ ಕಲಿಸುವಳು ತಾಯಿಯೇ. ತಾಯಿಯ ಜೋಗಳವ ಮನಸ್ಸಿಗೆ ಹಿತ ಎನಿಸಿದರೆ ತಂದೆಯ ಬೈಗಳು ಜೀವನಾಭಿವೃದ್ಧಿಯ ಮಂತ್ರ ಇದ್ದ ಹಾಗೆ. ಆದರೆ ಕೊನೆಗೆ ನಮ್ಮ ಜೀವನದಲ್ಲಿ ವಿಫಲವಾದಾಗ ಅವಳು ಅತ್ಯುತ್ತಮ ಮಾರ್ಗದರ್ಶಕಿ ಮತ್ತು ಕೊನೆಯ ಭರವಸೆ ತಾಯಿಯೇ. ಬದುಕಿನಲ್ಲಿ ಯಶಸ್ಸು ಎಂದರೆ ಕಠಿಣ ಪರಿಶ್ರಮ ಎಂಬ ಚಕ್ರದ ಮೇಲೆ ಚಲಿಸುವ ವಾಹನ. ಆದರೆ ಆತ್ಮವಿಶ್ವಾಸ ಎಂಬ ಇಂಧನವಿಲ್ಲದೆ ಪ್ರಯಾಣ ಅಸಾಧ್ಯ. ಜೀವನದಲ್ಲಿ ನೀವು ನಿಮ್ಮ ಭವಿಷ್ಯವನ್ನು ಬದಲಾಯಿಸಲು ಸಾಧ್ಯವಿಲ್ಲ, ಆದರೆ ನೀವು ನಿಮ್ಮ ಅಭ್ಯಾಸಗಳನ್ನು ಬದಲಾಯಿಸಬಹುದು ಮತ್ತು ಅಭ್ಯಾಸಗಳು ನಿಮ್ಮ ಭವಿಷ್ಯವನ್ನು ಬದಲಾಯಿಸುತ್ತವೆ. ಯಾರ ಜೊತೆ ಮಾತನಾಡುವಾಗ ಸರಿಯಾಗಿ ಕೇಳಿ ಮತ್ತು ನೀವು ವರ್ತಿಸುವ ಮೊದಲು ಯೋಚಿಸಿ. ಅತ್ಯಂತ ಶಕ್ತಿಶಾಲಿ ಭಾಷೆಗಳು ನಿಮ್ಮ ಕಿವಿಗಳಿಂದ ಪ್ರಾರಂಭವಾಗುತ್ತವೆ, ನಿಮ್ಮ ಬಾಯಿಂದಲ್ಲ. ಜೀವನದಲ್ಲಿ ತಂದೆ ಇರುವಾಗಲೇ ಬೀಳುವುದನ್ನು ಮತ್ತು ಸೋಲುವುದನ್ನು ಕಲಿಯಿರಿ. ಏಕೆಂದರೆ ಬಿದ್ದಾಗ ತಂದೆ ಮೇಲೆ ಎತ್ತುತ್ತಾನೆ ಮತ್ತು ಸೋತಾಗ ನಿಮ್ಮ ಜೊತೆ ನಿಲ್ಲುತ್ತಾನೆ. ಆದರೆ ಬೇರೆಯವರು ನೀನು ಬೀಳುವುದನ್ನೇ ಕಾಯುತ್ತಿರುತ್ತಾರೆ. ನಿನ್ನ ಸೋಲನ್ನು ಸಂಭ್ರಮಕಾರವಾಗಿ ಆಚರಣೆಯನ್ನು ಮಾಡುತ್ತಾರೆ. ಇದೇ ಸ್ವಾರ್ಥದ ಪ್ರಪಂಚ. ಕೆಲಸಕ್ಕೆ ಬಾರದ ಮಾತುಗಳು, ಕೆಲಸಕ್ಕೆ ಬಾರದ ಜನಗಳಿಂದ ಆದಷ್ಟು ಮಟ್ಟಿಗೆ ದೂರ ಇರಬೇಕು. ಇಲ್ಲಿ ಮನಸ್ಸಿಗೆ ನೆಮ್ಮದಿ ತಾನಾಗಿ ಸಿಗುತ್ತದೆ. ನಮ್ಮ ಜೀವನದಲ್ಲಿ ಅತಿಯಾದ ನೋವು ನಮ್ಮ ಶತ್ರುಗಳಿಂದ ಉಂಟಾಗುವುದಿಲ್ಲ, ಸಿಗೋದಿಲ್ಲ. ಆದರೆ ನಾವು ಯಾರ ಮೇಲೆ ಅತಿಯಾದ ನಂಬಿಕೆ, ವಿಶ್ವಾಸ, ಪ್ರೀತಿ ಇಟ್ಟಿರುತ್ತೇವೋ ಅವರಿಂದಲೇ ಮಾತ್ರ. ಜೀವನದ ಹಾದಿಯಲ್ಲಿ ನಾವು ಎಡವಿ ಬೀಳಬಹುದು, ಅದು ಮುಖ್ಯವಲ್ಲ. ಇಲ್ಲಿ ನಾವು ಬಿದ್ದಾಗ ಮತ್ತೆ ಎದ್ದು ನಿಂತು ಮುಂದುವರಿಯುವುದು ಮುಖ್ಯವಾಗಿರುತ್ತದೆ. ನಮ್ಮ ಜೀವನದಲ್ಲಿ ಒಂದು ನಗು ಸ್ನೇಹವನ್ನು ಪ್ರಾರಂಭಿಸಬಹುದು, ಒಂದು ಮಾತು ಜಗಳವನ್ನು ಕೊನೆಗೊಳಿಸಬಹುದು, ಒಂದು ನೋಟವು ಸಂಬಂಧವನ್ನು ಉಳಿಸಬಹುದು, ಒಬ್ಬ ವ್ಯಕ್ತಿಯು ಒಬ್ಬರ ಜೀವನವನ್ನು ಉಳಿಸಬಹುದು. ಇಲ್ಲಿ ನಮ್ಮ ಹೋರಾಟವೇ ನಮ್ಮ ಜೀವನದ ಸಾರ. ಅದು ಇಲ್ಲದೆ ಯಾವುದೇ ಯಶಸ್ಸು ಸಾಧ್ಯವಿಲ್ಲ. ಜೀವನದಲ್ಲಿ ಯಾವುದೇ ಕಷ್ಟಗಳಿಗೆ ಎಂದಿಗೂ ಭಯಪಡಬೇಡಿ, ಏಕೆಂದರೆ ಈ ಕಷ್ಟಗಳು ನಿಮ್ಮನ್ನು ಬಲಿಷ್ಠರನ್ನಾಗಿ ಮಾಡುತ್ತದೆ. ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬ ಯಶಸ್ವಿ ವ್ಯಕ್ತಿಗೂ ಒಂದು ನೋವಿನ ಕಥೆ ಇರುತ್ತದೆ. ಪ್ರತಿಯೊಂದು ನೋವಿನ ಕಥೆಗೂ ಒಂದು ಯಶಸ್ವಿ ಅಂತ್ಯ ಇರುತ್ತದೆ. ನೋವನ್ನು ಸ್ವೀಕರಿಸಿ ಮತ್ತು ಮುಂದಿನ ಯಶಸ್ವಿನ ದಾರಿಗೆ ಸಿದ್ಧರಾಗಿರಿ. ಭೂತಕಾಲ ಅನ್ನೋದು ವ್ಯರ್ಥ ಪತ್ರಿಕೆ, ವರ್ತಮಾನ ಕಾಲ ಎನ್ನುವುದು ಸುದ್ದಿ ಪತ್ರಿಕೆ, ಭವಿಷ್ಯತ್ ಕಾಲ ಅನ್ನೋದು ಪ್ರಶ್ನೆ ಪತ್ರಿಕೆ. ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ಓದಿ ಬರೆಯಿರಿ, ಇಲ್ಲದ್ರೆ ನಿಮ್ಮ ಜೀವನವು ಟಿಶ್ಯೂ ಪೇಪರ್ ಆಗಿರುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಲೈಕ್ ಇಟ್, ಶೇರ್ ಇಟ್ ಆ್ಯಂಡ್ ಸಬ್ಸ್ಕ್ರೈಬ್ ಇಟ್.